ನೀನು ಸೌಗಂಧಿಕ ಆಗಿ ಹೋದ್ರೆ ಅವಳನ್ನ ಬಗ್ಬಡಿಯೋದು ಅಸಾಧ್ಯದ ಮಾತು. ಮುಳ್ಳನ್ನ ಮುಳ್ಳಿಂದಾನೆ ಹೇಗೆ ತೆಗಿಬೇಕು ಹಾಗೆ ಹಿರಣ್ಮಯಿ ಆಗೇನೆ ಹಣಿಬೇಕು. ಆದ್ರೆ ಹೇಗೆ? ನಾನೇ ಕಿರಣ್ಮಯಿ ಆಗೋದು? ನಾನು ನಿನ್ನನ್ನ ಹಿರಣ್ಮಯಿಯಾಗಿ ಮಾರ್ಪಾಡು ಮಾಡ್ತೀನಿ. ನಿನ್ನನ್ನ ಹಿರಣ್ಮಯಿಯಾಗಿ ಬದಲಾಯಿಸ್ತೀನಿ. ನೀನಾಗೇ ಇರ್ತೀಯ, ಆದ್ರೆ ನಿನ್ನ ರೂಪ ಮಾತ್ರ ಹಿರಣ್ಮಯಿಯಾಗಿ ಬದಲಾಗುತ್ತೆ. ಬದಲಾಗ್ತೀಯ? ಅದೇನೇ ಆಗ್ಲಿ, ಒಟ್ನಲ್ಲಿ ನಾನು ಹಿರಣ್ಮಯಿ ಮೇಲೆ ಸೇಟ್ ತೀರ್ಸ್ಕೋಬೇಕು. ನೀನು ಹಿರಣ್ಮಯಿಯಾಗಿ ಬದಲಾದ್ರೆ ಅವಳ ವಿರುದ್ಧ ಸೇಡು ತೀರಿಸ್ಕೊಂಡಂಗೆ. ನೀನು ಹಿರಣ್ಮಯಿ ಆದ್ರೆ ಆ ಅಸಲಿ ಹಿರಣ್ಮಯಿಗೆ ದೊಡ್ಡ ಸೋಲಲ್ವಾ ಸೌಗಂಧಿಕ? ಎಲ್ಲ ನಾನೇ ಹೇಳ್ಕೊಡ್ತೀನಿ. ನಿನ್ನನ್ನ ಹಿರಣ್ಮಯಿಯಾಗಿ ಬದಲಾಯಿಸ್ತೀನಿ. ಎಲ್ಲರೂ ನಿನ್ನನ್ನೇ ಹಿರಣ್ಮಯಿ ಅನ್ಕೋಬೇಕು. ಹಾಗೆ ಮಾಡ್ತೀನಿ. ಬಾ ನನ್ನ ಜೊತೆ. ಆಯ್ತು. ನನ್ನನ್ನು ನಾನೇ ನಂಬಕ್ಕಾಗ್ತಾ ಇಲ್ಲ. ಒಂದು ದಿವ್ಯವಾದ ಗಳಿಗೆಗೆ ನಾನು ತಯಾರಾಗ್ತಿದ್ದೀನಿ. ಇಷ್ಟು ದಿನಗಳ ಕಾಲ ಅಮ್ಮನವರ ಶ್ರೀಚಕ್ರ ಅಂತ ಹೇಳಿ ಜಪ ಮಾಡಿ ಮಾಡಿ ಇವತ್ತು ಅದನ್ನು ಪಡೆಯೋ ಸಂದರ್ಭ ಒದಗಿ ಬರ್ತಾ ಇದೆ. ಆ ಗಳಿಗೆ ನೆನೆಸ್ಕೊಂಡ್ರೆ ನನಗೆ ಮೈ ರೋಮಾಂಚನ ಆಗ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಷ್ಟೇ. ಕಾಲ ಅನ್ನೋದು ಎಂಥ ದಿವ್ಯವಾದದ್ದು. ಅಂತಹ ಕಾಲ ಅನ್ನೋ ಕಾಲ ಈಗ ಸಕಾಲದಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ. ತಾಯಿ, ಆ ತಾಯಿನೇ ಶ್ರೀಚಕ್ರ ತಂದು ಕೊಡ್ತಾ ಇದೆ. ಬರ್ಲಿ ಬರ್ಲಿ, ಆ ಸಮಯ ಬೇಗ ಬರ್ಲಿ. ಹಾ ದೇಶಗ್ರೆ, ಹಿರಣ್ಮಯಿನ ಬೇಗ ಹೊರಡಿಸಿ. ಯಾಕೆ ಕಾಲಹರಣ ಮಾಡ್ತಾ ಇದ್ದೀರಿ? ಇನ್ನೂ ಬೇಕಾದಷ್ಟು ಕೆಲಸಗಳಾಗಬೇಕಾಗಿದೆ. ನೋಡಿ, ಮುಹೂರ್ತ ಮೀರಿ ಹೋದರೆ ಏನೂ ಪ್ರಯೋಜನ ಇಲ್ಲ. ಪುಣ್ಯಕಾಲದಲ್ಲೇ ಎಲ್ಲವೂ ಆಗಬೇಕು. ಅದಕ್ಕೋಸ್ಕರ ಕಾಯ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಸಿದ್ಧವಾಗಿದ್ದಾಳೆ ತಾನೆ? ಅವಳು ದೇವ್ರ ಮನೇಲಿದ್ದಾಳೆ. ಪೂಜೆ ಮುಗಿದ ತಕ್ಷಣನೇ ಎಲ್ಲ ಹೊರಡ್ತಿರೋದೆ. ಬಹಳ ಸಂತೋಷ. ಬೇಗ ಹೊರಡಿಸಿ. ಯಾಕೆ ಅಂತ ಅಂದರೆ ಇನ್ನೂ ಪೂಜಾ ಕಾರ್ಯಗಳಾಗಬೇಕು. ಸಾಲಿಗ್ರಾಮಕ್ಕೆ ಪೂಜೆ ಆಗಬೇಕು, ಪಂಚಲಿಂಗಗಳ ಪೂಜೆ ಆಗಬೇಕು. ಶಾಸ್ತ್ರಿಗಳೇ, ನಿಮ್ಮ ತಳಮಳ ನನಗೆ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಈ ಸಂಭ್ರಮಕ್ಕೂ ಕಾರಣ ನನಗೆ ಅರ್ಥವಾಗಿದೆ ಸ್ವಾಮಿ. ನೋಡಿ, ಇವತ್ತು ಶ್ರೀಚಕ್ರ ಉದ್ಭವ ಆಗೋ ಸಮಯ. ನಿಮ್ಮ ನಿರೀಕ್ಷೆ, ನಿಮ್ಮ ಕುತೂಹಲನೇ ನನಗೂ ಇದೆ ಸ್ವಾಮಿ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಂಬಿಕೆ ಇಟ್ಕೊಳ್ಳಿ. ಆ ನಂಬಿಕೆಯಲ್ಲೇ ನಾನು ಇದ್ದೀನಿ ದೇಶಕರೇ. ಎಷ್ಟೋ ಸಮಯದಿಂದ ಕಾಡ್ತಾ ಇದ್ದ ಕಾಲ ಈಗ ಕೂಡು ಬಂದಿದೆ. ಶ್ರೀಚಕ್ರ ಅಂದ್ರೆ ಸಾಮಾನ್ಯನ, ಮೈಯೆಲ್ಲ ರೋಮಾಂಚನವಾಗುತ್ತೆ. ಅದಕ್ಕೋಸ್ಕರನೇ ನಾನು ಸಿದ್ಧವಾಗಿ ಹೊರಟು ಬಂದಿದ್ದೀನಿ. ಬೇಗ ಹೊರಡಿಸಿ. ನೋಡು ಸೌಗಂಧಿ, ಹೆದರ್ಕೋಬೇಡ. ನಾನು ನಿನ್ನನ್ನು ಹಿರಣ್ಮಯಿಯಾಗಿ ಪರಿವರ್ತಿಸ್ತೇನೆ. ಪೂಜೆ ಮುಗಿಯೋವರೆಗೂ ನೀನು ಇಲ್ಲೇ ಕೂತಿರ್ಬೇಕು. ಹೆದರಿ ಎಲ್ಲೂ ಓಡೋಗ್ಬಾರ್ದು. ನಂಗೆ ಎದುರು ಹೋಗಲ್ಲ. ನೀವು ಪೂಜೆ ಶುರು ಮಾಡಿ. ತುಂಬಾನೇ ಧೈರ್ಯಶಾಲಿ ನೀನು.
ಸರಿ, ಅದೇನ್ ಮಾಡ್ಬೇಕು ಅಂತಿದ್ದೀರೋ ಬೇಗ ಮಾಡಿ. ಹಿರಣ್ಮಯಿ, ನಾನ್ ಹಿರಣ್ಮಯಿ ಅಲ್ಲ, ನನ್ ಸೌಗಂಧಿಕ. ನನಗೆ ಗೊಂದಲ ಆಗೋಷ್ಟು ನೀನು ಹಿರಣ್ಮಯಿಯಾಗಿ ಬದಲಾಗಿದೆಯಾ. ನನ್ನ ಕಣ್ಣುಗಳನ್ನು ನಾನೇ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರೆ, ನನ್ ಬಟ್ಟೆಗಳೆಲ್ಲ ಬದಲಾಗ್ಬಿಟ್ಟಿದೆ. ನಿಜವಾಗ್ಲೂ ನನ್ನ ಶತ್ರು ಹಿರಣ್ಮಯಿ ತರ ಕಾಣಿಸ್ತಾ ಇದ್ದೀನ? ಹೌದು, ನೀನು ನಿಜವಾಗ್ಲೂ ಹಿರಣ್ಮಯಿಯಾಗಿ ಬದಲಾಗಿದೆಯಾ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿನಗೆ ನಂಬಿಕೆ ಬರೋದಿಲ್ಲ ಅಲ್ಲ? ಬಾ ನನ್ನ ಜೊತೆ, ತೋರಿಸ್ತೀನಿ. ನಾವಿನ್ನು ಹೊರಡೋಣ. ಬಾ. ಎಲ್ಲಿ ನೋಡಿ ನಿನ್ನ ಮುಖ? ಅರೆ, ನಾನು ನನ್ನ ಶತ್ರು ಹಿರಣ್ಮಯಿ ರೂಪ ಬಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ನಿನಗೆ, ನಿನ್ನನ್ನು ಸಂಪೂರ್ಣವಾಗಿ ಬದಲಾಯಿಸ್ತೀನಿ ಅಂತ. ಈಗ ಗೊತ್ತಾಯ್ತ ನನ್ನ ಕೈ ಕ್ಷಣಕ. ನನ್ನ ಶತ್ರು ಹಿರಣ್ಮಯಿ ರೂಪನ ಹೊತ್ಕೊಂಡಿದ್ದೀನಿ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಇದೇ ರೂಪನ ಇಟ್ಕೊಂಡು ನಾವು ನಮ್ಮ ಮುಂದಿನ ಆಟಗಳನ್ನು ಆಡಬೇಕು ಸೌಗಂಧಿ. ನಿನ್ನನ್ನು ಸಂಪೂರ್ಣವಾಗಿ ಯಾಕೆ ಬದಲಾಯಿಸಿದೆ ಅಂತ ಗೊತ್ತಾ? ಯಾಕೆ? ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿ ಸಾಲಿಗ್ರಾಮದ ಕಲ್ಲನ್ನು ಪ್ರತಿಷ್ಠಾಪಿಸ್ತಾರೆ. ಸಾಲಿಗ್ರಾಮದ ಕಲ್ಲು ಪ್ರತಿಷ್ಠಾಪಿಸಿದ ಮೇಲೆ ಪಂಚಲಿಂಗಗಳಿಗೆ ಪೂಜೆ ಸಲ್ಲುತ್ತೆ.
ಆಮೇಲೆ ಹಿರಣ್ಮಯಿ ಅಮ್ಮನವ್ರಿಗೂ ಸೇರಿಸಿ ಪಂಚಲಿಂಗಗಳಿಗೆ ಪ್ರದಕ್ಷಿಣೆ ಹಾಕ್ತಾಳೆ. ಆಗ ಅವಳ ದೇಹದಿಂದ ಶ್ರೀಚಕ್ರ ಆಚೆ ಬರುತ್ತೆ. ಆಮೇಲೆ ಆದರೆ ಇಷ್ಟೆಲ್ಲ ಆಗೋಕ್ಕೂ ಮುಂಚೆ ನೀನು ವಿಗ್ರಹದ ಹಿಂದೆ ಔತ್ಕೊಂಡಿರಬೇಕು. ನಾನು ಯಾರ ಕಣ್ಣಿಗೂ ಕಾಣಿಸೋದಿಲ್ವಾ? ಯೋಚಿಸ್ಬೇಡ. ನಾನು ಕೊಡೋ ಮಾಯಾ ಹೊದಿಕೆನ ನೀನು ಹಾಕ್ಕೊಂಡ್ರೆ ನೀನು ಯಾರ ಕಣ್ಣಿಗೂ ಕಾಣಿಸ್ಕೊಡೋದಿಲ್ಲ. ಸರಿ, ಹಾಗೆ ಆಗ್ಲಿ. ಆದರೆ ನಿನ್ನ ಕೆಲಸ ಇಷ್ಟಕ್ಕೆ ಮುಗಿಯೋದಿಲ್ಲ. ಶ್ರೀಚಕ್ರ ಉದ್ಭವದ ಸಮಯದಲ್ಲಿ ನಾನು ಕೊಡೋ ಹೂವನ್ನು ಹಿರಣ್ಮಯಿಗೆ ಮುಸಿಸಿದ್ರೆ ಅವಳು ಪ್ರಜ್ಞೆ ತಪ್ತಾಳೆ. ಆ ಸಮಯನ ಕಾದ್ಕೊಂಡು ನೀನು ಆ ಮಾಯಾ ಹೊದಿಕೆನ ಹಿರಣ್ಮಯಿ ಮೇಲೆ ಹೊದಿಸ್ಬೇಕು. ಅಷ್ಟೇ ಚುರುಕಾಗಿ ನೀನು ಪಂಚಲಿಂಗಗಳ ಪ್ರದಕ್ಷಿಣೆ ಮುಗಿಸ್ಬೇಕು. ಆಯ್ತು, ಹಾಗೆ ಆಗ್ಲಿ. ಆದ್ರೆ ಹಿರಣ್ಮಯಿ ಅವಳ ವಿಚಾರನ ನನ್ಗೆ ಬಿಟ್ಬಿಡು. ನಾನು ಅವಳನ್ನು ಅಲ್ಲಿಂದ ಅಪಹರಿಸಿ ನನ್ನ ಇಷ್ಟ ದೇವತೆಗೆ ಬಲಿ ಕೊಡ್ತೀನಿ. ಹೌದಾ? ಅಲ್ಲಿಂದ ಮುಂದೆ ನೀನೇ ಹಿರಣ್ಮಯಿ ಅನ್ಸ್ಕೊಂಡು ಶಾಶ್ವತವಾಗಿ ಅವಳಿಗೆ ಸಿಕ್ತಿದ್ದ ಪೂಜೆ, ಗೌರವ, ಪ್ರತಿಷ್ಠೆಗಳನ್ನು ಮಾಡಿಸ್ಕೊಂಡು ಸಂತೋಷವಾಗಿದ್ದು ಬಿಡು. ಫಾಲಾಂಬಿಕೆ ಆಗ್ಬೇಕಂತಿದ್ದ ನಿನ್ನ ಆಸೆನ ಪೂರೈಸ್ಕೊ. ಏನಂತೀಯ? ಹಾಗೆ ಆಗಿ, ನೀನು ಹೇಳಿದ್ದನ್ನೆಲ್ಲ ಮಾಡ್ತೀನಿ. ಮಗು ಹಿರಣ್ಮಯಿ, ಇಷ್ಟು ದಿನ ದೇವಸ್ಥಾನದ ಶಕ್ತಿ ಕೇಂದ್ರಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ವು. ನಿನಗಾಗ್ಲಿ ಬೇರೆಯವ್ರಿಗಾಗ್ಲಿ ಅಮ್ಮನವ್ರ ಜೊತೆ ಅನುಸಂಧಾನ ಸಾಧ್ಯ ಆಗಲೇ ಇಲ್ಲ. ಆದರೆ ನೀನು ಅಮ್ಮನವರ ಅನುಗ್ರಹ ಇಲ್ಲದೆ ತುಂಬಾ ತೊಂದರೆ ಅನುಭವಿಸ್ಬಿಟ್ಟೆ ಮಗಳೇ. ಇಷ್ಟೆಲ್ಲ ಇದ್ರು ಹಿರಿಯರು ಮಾಡಬೇಕಾದ ಕೆಲಸನ ನೀನು ಮಾಡಿದೀಯ ಕಂದ. ಸಾಲಿಗ್ರಾಮದ ಶಿಲೆಯನ್ನ ದೊಡ್ಡವರಾದ ನಮ್ಮ ಯಾರ ಕೈಲೂ ತರೋಕ್ಕಾಗಲಿಲ್ಲ. ಆದರೆ ಪುಟ್ಟ ಮಗು ನೀನು ಹೋಗಿ ತಂದು ಇವತ್ತು ಶಕ್ತಿ ತುಂಬೋ ಕೆಲಸ ಮಾಡ್ತಾ ಇದೀಯ. ಅಮ್ಮನವರ ಅನುಗ್ರಹ ನಿನಗೆ ಆಗಲೇಬೇಕು ಅಂತ ನೀನು ಅದನ್ನು ಸವಾಲಾಗಿ ತಗೊಂಡಿದ್ದು, ಅದರಲ್ಲಿ ನಿಜಕ್ಕೂ ಜಯಿಸಿದೆಯಾ ಮಗಳೇ. ದೊಡ್ಡ ಸಾಧನೆ ನಿಂದು. ಅಮ್ಮನವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ಕೊಂಡು ಶಕ್ತಿ ತುಂಬೋ ಕೆಲಸ ಮಾಡು ಮಗು. ಆಗಿದೆ ಶಿಕ್ರೆ, ನನ್ನ ಕಷ್ಟ ಏನು ದೊಡ್ಡಲ್ಲ. ತಾಯಿ ಅನುಗ್ರಹ ಇಲ್ಲದೆ ನಾವು ಯಾರು ಬದುಕೋದಕ್ಕಾಗಲ್ಲ. ಸತ್ಯ ತಾಯಿ, ಸತ್ಯ. ಪೂಜೆ ಸಾಂಗವಾಗಿ ನಡೀಲಿ. ಶ್ರೀಚಕ್ರ ಇವತ್ತು ಉದ್ಭವ ಆಗಲೇಬೇಕು. ಆ ಘನವಾದ ಘಳಿಗೆಗೆ ನಾವೆಲ್ಲ ಕಾದಿದ್ದೀವಮ್ಮ. ಇನ್ನು ಶಕ್ತಿ ತುಂಬೋ ಕೆಲಸ ಪ್ರಾರಂಭಿಸು. ಇದೆ ಶಿಕ್ರೆ.
ಇವತ್ತು ಶ್ರೀಚಕ್ರ ಹೊರಗೆ ಬರುತ್ತೆ. ಅದು ಯಾವುದೇ ಕಾರಣಕ್ಕೂ ಆ ಖಡ್ಕಿ ಕೈಗೆ ಹೋಗಬಾರ್ದು. ಅದನ್ನ ನಾನೇ ಪಡ್ಕೋಬೇಕು. ಇಷ್ಟು ದಿನ ಕಾದಿದ್ದ ಸಮಯ ಇವತ್ತು ಸನ್ನಿಹಿತ ಆಗ್ತಾ ಇದೆ. ಆ ಖಡ್ಕಿ ಹೇಗೆ ಬರ್ತಾನೋ ಬರಲಿ, ಏನು ಮಾಡಬೇಕೋ ನಾನು ಮಾಡ್ತೀನಿ. ಆ ರಶ್ಮಿ ನಾನೇನು ಮಾಡಿದೆ ಸುಮ್ಮನೆ ಇದ್ದೀನಿ ಅಂತ ತುಂಬ ಆರಾಮಾಗಿದ್ದಾಳೆ. ಆದರೆ ಈ ಸ್ವರ್ಣ ಹಾಗೆಲ್ಲ ಸುಮ್ಮನಿರೋ ಜಾಯಮಾನ್ದೋಳಲ್ಲ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ನನ್ನ ಅವಳು ಅಷ್ಟು ಆಟ ಆಡಿಸ್ದೆ, ನಾನು ಅವಳನ್ನ ಆಟ ಆಡಿಸ್ದೆ ಹೋದರೆ ನನಗೇನು ಬೆಲೆ? ಅಷ್ಟು ಹಠ ಮಾಡಿ ಮತ್ತೆ ಆ ರಶ್ಮಿ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊ ಅಂತ ಒತ್ತಾಯ ಮಾಡಿ ಈಗ ಅವಳು ಪೊಲೀಸ್ ಕೆಲ್ಸಕ್ಕೆ ಸೇರಿದ ಮೇಲೆ ನಾನು ಸುಮ್ಮನೆ ಇರ್ತೀನಾ? ಈ ಸಲ ಆ ರಶ್ಮಿ ಬೆಚ್ಚಿ ಬಿದ್ದು ಹೋಗ್ಬೇಕು ಅಂಥದ್ದೊಂದು ಸಂಚು ರೆಡಿ ಮಾಡಿದ್ದೀನಿ. ಈಗ ಶುರು ಆಗೋದು ಅಸಲಿ ಆಟ. ನೀವುಗಳು ನಾನು ಹೇಳ್ದಾಗ ಮಾಡಬೇಕು, ಗೊತ್ತಾಯ್ತಾ? ಆ ರಶ್ಮಿ ಗಂಡನ ಮೊದಲನೇ ಹೆಂಡತಿಗೆ ಒಬ್ಬಳು ಮಗಳಿದ್ದಾಳೆ, ಹಿರಣ್ಮಯಿ ಅಂತ. ನೀವೇನು ಮಾಡ್ತಿರೋ ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಅಪಹರಣ ಆಗಬೇಕು, ಗೊತ್ತಾಯ್ತಾ? ಹೋಗಿ. ರಶ್ಮಿ, ಈಗ ನೋಡು ಏನಾಗುತ್ತೆ ಅಂತ. ನಾನಿಂಥ ಪ್ಲಾನ್ ಮಾಡ್ತೀನಿ ಅಂತ ನಿನ್ನ ಕಣ್ಸಲ್ಲೇನೋ ಅನ್ಕೊಂಡಿರಲ್ಲ. ನನ್ನಿಂದ ನನ್ನ ಗಂಡನ್ನ ಕಿತ್ಕೊಂಡು ನನ್ನ ವಿಧವೆ ಮಾಡಿದೆ ಅಲ್ಲ, ನಿನ್ನೆಲ್ಲ ನಾನು ವಿಲವಿಲ ಅಂತ ಒದ್ದಾಡಿಸ್ದೆ, ಸುಮ್ಮನೆ ಬಿಡ್ತೀನಾ? ಈಗ ನಿನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಅವಳನ್ನ ಮುಂದೆ ಇಟ್ಕೊಂಡು ಏನೆಲ್ಲ ಆಟ ಆಡ್ತೀನಿ ಅಂತ ನೀನು ಸುಮ್ಮನೆ ನೋಡ್ತಾ ಇರೋ.